ಕೇವಲ 12 ದಿವಸ ಮದುವೆಗೆ ಬಾಕಿ ಇತ್ತು. ಅದಾಗಲೇ ಈಗ ಇಬ್ಬರು ಜೋಡಿಗಳು ಮಸಣ ಸೇರಿಬಿಟ್ಟಿದ್ದಾರೆ. ಅಂಥದ್ದೊಂದು ಈಗ ಹೃದಯ ವಿದ್ರಾವಕ ಘಟನೆ ನಡೆದಿರುವುದು ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ. ಹೌದು, ನಿನ್ನೆ ಅಷ್ಟೇ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ತೆರಳಿದ್ದ ಜೋಡಿ ಇವತ್ತು ಮಸಣ ಸೇರಿಬಿಟ್ಟಿದ್ದಾರೆ. ಎಂಥ ವಿಧಿಯ ಆಟ ಅಂತಂದರೆ, ತುಂಬಾ ಕನಸುಗಳಿರುತ್ತೆ, ಮದುವೆ ಆಗಬೇಕು, ತುಂಬ ಅದ್ಧೂರಿಯಾಗಿ ಮಾಡಬೇಕು ಮದುವೆನ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೋಬೇಕು, ಫೋಟೋ ಶೂಟ್ ಮಾಡಿಸ್ಬೇಕು ಎಂಬೆಲ್ಲ ತುಂಬ ಆಸೆಗಳಿರುತ್ತೆ. ಅದರ ತಕ್ಕಂತೆಯೇ ಈ ಜೋಡಿಗಳು ಕೂಡ ಆ ಆಸೆ ತಕ್ಕಂತೆ ಇದೇ ಡಿಸೆಂಬರ್ 20ಕ್ಕೆ ಮದುವೆ ನಿಶ್ಚಿತವಾಗಿರುತ್ತೆ. ಹಾಗಾಗಿ ಅದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಪ್ರೀ ವೆಡ್ಡಿಂಗ್ ಶೂಟ್, ಫ್ರೀ ಫೋಟೋ ಶೂಟ್ ಅಂತಲೇ ಮಾಡಿಸ್ತಾರೆ. ಅದೇ ರೀತಿ ಜೋಡಿಗಳು ಕೂಡ ಫ್ರೀ ವೆಡ್ಡಿಂಗ್ ಶೂಟ್ಗೆ ಅಂತಲೇ ಹೋಗಿರ್ತಾರೆ. ಆದರೆ ವಿಧಿಯ ಆಟ, ವಿಧಿಯ ಕೈವಾಡ, ಇಬ್ಬರು ಕೂಡ ಆ ವಿಧಿ ಇಬ್ಬರನ್ನು ಕರ್ಕೊಂಡ್ಬಿಟ್ಟಿದೆ. ಎಂಥ ಸ್ಥಿತಿ ಅಂತ ನೋಡೋದಾದರೆ, 12 ದಿವಸ ಮದುವೆಗೆ ಬಾಕಿ ಇರುವಂಥದ್ದು. ಅದಾಗಲೇ ಕರಿಯಪ್ಪ ಅನ್ನೋರು ಮದುವೆ, ಅಣ್ಣ ತಮ್ಮಂದಿರು ಇಬ್ಬರು ಮದುವೆ ಇರುತ್ತೆ. ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರುತ್ತೆ. ಪ್ರೀ ವೆಡ್ಡಿಂಗ್ ಶೂಟ್ ಆದಮೇಲೆ ಹುಡುಗಿ ಮನೆಯವರಿಗೆ ಆ ಹುಡುಗಿನ, ಆ ಮದುಮಗ ಏನಿದ್ದಾನೆ, ಭಾವಿ ಪತಿ ಏನಿದ್ದಾನೆ, ಅವನು ಹುಡುಗಿ ಮನೆಗೆ ಬಿಡಕ್ಕಂತಲೇ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿದಾದ ಮೇಲೆ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿದಾದ್ಮೇಲೆ ಹುಡುಗಿ ಮನೆಗೆ ಹುಡುಗ ಬಿಡಕ್ಕಂತಲೇ ಬೈಕ್ ಮೇಲೆ ಹೋಗ್ತಿರ್ತಾರೆ. ಆದರೆ ದಾರಿ ಮೇಲೆ ನಿಂತಿರುವಂತಹ, ಪಂಕ್ಚರ್ ಆಗಿ ನಿಂತಿರುವಂಥ ಲಾಯರಿಯನ್ನು ಓವರ್ಟೇಕ್ ಮಾಡಿ ಮುಂದೆ ಬಂದಂತಹ ಲಾಯರಿಯನ್ನು ಬೈಕ್ ಡಿಕ್ಕಿಯಾಗಿ ಆ ಸ್ಥಳದಲ್ಲೇ ಹುಡುಗಿ ಸಾವನ್ನಪ್ತಾಳೆ. ಆದರೆ ಹುಡುಗ ದಾರಿ ಮಧ್ಯೆ ಆಸ್ಪತ್ರೆಗೆ ಸಾಗಿಸ್ಬೇಕಾದ್ರೆ ಆ ಹುಡುಗ ಕೂಡ ಸಾವನ್ನಪ್ಪಿರ್ತಾನೆ. ಎಂಥ ವಿಧಿ ಅಂತಂದರೆ, ಅವೊಂದು ಕರಿಯಪ್ಪ ಮತ್ತು ಅವನ ಅಣ್ಣಂದು ಕೂಡ ಇಬ್ಬರು ಅಣ್ಣ ತಮ್ಮಂದಿರದು ಒಂದೇ ದಿವಸ ಮದುವೆ ಇರುತ್ತೆ, ಮದುವೆ ನಿಶ್ಚಿತವಾಗಿರುತ್ತೆ. ಇಬ್ಬರು ಕೂಡ ಒಂದೇ ದಿವಸ ಮದುವೆ ಮಾಡ್ಕೋಬೇಕಂತ ನಿಶ್ಚಯವಾಗಿರುತ್ತೆ. ಆದರೆ ಅವರ ತಂದೆ ತಾಯಿ ಕೂಡ ಇರಲ್ಲ. ಕರಿಯಪ್ಪ ಮತ್ತು ಅವರ ಅಣ್ಣಂದು ತಂದೆ ತಾಯಿ ಕೂಡ ಇರಲ್ಲ. ಅವ್ರ ತಂದೆ ತಾಯಿ ತೀರೋಗಿರ್ತಾರೆ. ಅವರ ಸಂಬಂಧಿಕರ ಒಂದು ಮನೆಯಲ್ಲಿ ಬೆಳೆದು ಇವತ್ತು ಎಲ್ಲೋ ಸಾಲ ಸೂಲ ಮಾಡಿ ಒಂದು ರೇಂಜಿಗೆ ಬೆಳೆದು ಇವತ್ತು ಮದುವೆ ಮಾಡ್ಕೋಬೇಕಂತ ಎಲ್ಲ ಸಂಬಂಧಿಕರಲ್ಲಿ ಆಶೀರ್ವಾದದಿಂದ ಹುಡುಗಿ ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿ ಇನ್ನೇನು 12 ದಿವಸ ಬಾಕಿ ಇರುವಾಗಲೇ ಇಂಥದ್ದೊಂದು ದುರ್ಘಟನೆ ಮತ್ತು ಹೃದಯ ವಿದ್ರಾವಕ ಘಟನೆ ಅಂತ ಹೇಳ್ಬೋದು. ಇಂಥ ಒಂದು ಘಟನೆಯವರ ಬಾಳಲ್ಲಿ ನಡೆದು ಹೋಗ್ಬಿಟ್ಟಿದೆ. ನೋಡಿ, ವಿಧಿಯ ಕೈವಾಡ ಯಾವಾಗ ಏನೇನಾಗತ್ತಂತಲೇ ಗೊತ್ತಿಲ್ಲ. ಇಂಥದ್ದೊಂದು ಒಂದು ನೋವಿನ ಕರುಳ ಕಥೆ ಅಂತಲೇ ಹೇಳ್ಬೋದು. ಇಂಥ ಒಂದು ಘಟನೆ ನಡೆದು ಹೋಗಿದೆ ಅಂತಲೇ ಹೇಳ್ಬೋದು. ಇಂಥ ಒಂದು ಘಟನೆ ಇನ್ನು ಯಾರ ಬಾಳಲ್ಲೂ ಬರಬಾರ್ದು ಅಂತಲೇ ಎಲ್ಲರೂ ಬಯಸೋದು. ಆದರೆ ವಿಧಿ ಕೆಲವೊಂದು ಸತಿ ಏನು ಮಾಡೋಕ್ಕಾಗಲ್ಲ, ಇಂಥದ್ದೊಂದು ಘಟನೆಗೆ ಕಾರಣವಾಗಿಬಿಡುತ್ತೆ.